ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮ್ಯಾಡಿ ಗಾಡಿಯಿಂದ. ಬೆಳಗ್ಗೆ ಎಬ್ಬಿಸಿ ನನ್ನ ಕರ್ಕೊಂಡು ಇವತ್ತು ಜಾತ್ರೆ ಕರ್ಕೊಂಡು ಹೋಗ್ತಾನೆ. ಏನ್ ಜಾತ್ರೆ ಅಂತ ನೀವೆಲ್ಲ ಸೈಕ್ ಆಗಿರ್ಬೋದು, ನಾನು ಹಂಗೆ ಸೈಕ್ ಆಗ್ಬಿಟ್ಟಿದೆ. ಸೊ ಇವತ್ತು ಡಿ ಬಾಸ್ ಮೂವಿ ರಿಲೀಸ್ ಅಂತೆ, ಡೆವಿಲ್. ಸೊ ಅದಕ್ಕೋಸ್ಕರ ಅಣ್ಣ ಎದ್ದಿ ಕರ್ಕೊಂಡು ನಮ್ಮನ್ನ JP ನಗರ್ ಕರ್ಕೊಂಡು ಹೋಗ್ತಾವನೆ ಇಲ್ಲಿಂದ. ಬನ್ನಿ, ಡಿ ಬಾಸ್ ಅವರ ಕ್ರೇಜ್ ಯಾವ ತರ ಇದೆ ನನ್ನ ತೋರಿಸ್ತೀನಿ. ಅಂಡ್ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಬೇರೆ ಕೊಡ್ತೀನಿ. ನಾನು ನೋಡಿ ಯಾರ ಫ್ಯಾನು ಅಲ್ಲ, ನಾನು ಕನ್ನಡ ಅಭಿಮಾನಿ, ಕನ್ನಡ ಚಿತ್ರರಂಗಕ್ಕೆ ಫ್ಯಾನ್. ನಾನು ಎಲ್ಲರೂ ಇಷ್ಟ ನನಗೆ. ಯಾರು ಇಷ್ಟ ಇಲ್ಲ, ಅವ್ರು ಇಷ್ಟ ಇಲ್ಲ, ಇವ್ರು ಇಷ್ಟ ಇಲ್ಲ ಅನ್ನೋದು ಇಲ್ವೇ ಇಲ್ಲ. ಅದ್ರಲ್ಲಿ ಪ್ರಯಾರಿಟಿ ಲಿಸ್ಟಲ್ಲಿ ಬರುತ್ತೆ, ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ. ಸೊ ಅದನ್ನೆಲ್ಲ ಇನ್ಫಾರ್ಮ್ ಮಾಡಕ್ ಹೋಗಲ್ಲ. ನಮ್ಗೆ ಯಾವತ್ತು ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರೇ ಟಾಪಲ್ಲಿ ಇರ್ತಾರೆ. ಅದೊಂದು ಮಾತ್ರ ಹೇಳ್ತೀನಿ. ಬಟ್ ಅದು ಬಿಟ್ಟು ಎಲ್ಲರೂ ಇಷ್ಟ, ಎಲ್ಲರೂ ಪ್ರೀತಿಸ್ತೀವಿ, ಎಲ್ಲರೂ. ಯಾಕಂದ್ರೆ ನಾವು ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು ಗೈಸ್. ಆ ಫ್ಯಾನಿಸಮ್ ಮಾಡ್ಕೊಂಡು ನಾವು ಅವ್ರ ಫ್ಯಾನು ಇವ್ರ ಫ್ಯಾನು, ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಇವ್ರಿಗೆ ಸಪೋರ್ಟ್ ಮಾಡಲ್ಲ ನನ್ನ ಬಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ ಕಿತ್ತಾಡ್ಕೊಂಡು ಸಾಯೋದ್ರ ಬದಲು ನಮ್ಮ ಕನ್ನಡ ಇಂಡಸ್ಟ್ರಿನ ತೊಗೊಂಡೋಗಿ ಮೇಲೆ ಕೂರಿಸಿದ್ರೆ ಅದೇ ಬೇರೆ ಥರ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಎಲ್ಲರೂ ಜಗಳ ಆಡ್ಕೊಂಡು ಅವ್ರ ಫ್ಯಾನು ಅವ್ರು ಹಿಂಗಂದ ಇವ್ರು ಹಿಂಗಂದ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಜಗಳ ಆಡೋದ್ರ ಬದಲು ಒಂದು ಸೆನ್ಸು ಗೈಸ್. ಸಿಂಪಲ್ ಕಾನ್ಸೆಪ್ಟ್. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ. ನಾವು ಪಾಕಿಸ್ತಾನದಲ್ಲಿ ಇಲ್ಲ, ಇನ್ನೊಬ್ರ ಜೊತೆ ಜಗಳ ಮಾಡ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿನ ಬೆಳ್ಸೋಣ, ಸಪೋರ್ಟ್ ಮಾಡೋಣ ಗೈಸ್. ತುಂಬ ದಿನಗಳ ನಂತರ ಗಾಡಿಲಿ ಓಡಾಡ್ತಾ ಇದ್ದೀನಿ. ನಮ್ಮ ಒಂದು ಹೆಲ್ಮೆಟ್ ಏನಿತ್ತು ಅದನ್ನೆಲ್ಲ ಯಾರೋ ಹೆಂಗೆ ಮಾಡಿದ್ದಾರೆ. ಸೊ ಹೆಲ್ಮೆಟ್ಗಳು ಸಿಗದೆ ಯಾವುದೋ ಹಳೇ ಹೆಲ್ಮೆಟ್ ಸಿಕ್ತು ಗೈಸ್. ಇವಾಗ ತಗೊಬಂದು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಒರೆಸ್ತಾ ಇದ್ದೀನಿ ಹೆಲ್ಮೆಟ್ನ ಗೈಸ್. ಹಂಗೆ ಹೋಗ್ಬೇಕಾದ್ರೆ ಸಿಗ್ನಲಲ್ಲಿ ತಗೊಳಕೊಂಡ್ವಿ. ನಿಮ್ಗೊಂದು ಕೋಟ್ ತೋರಿಸ್ತೀನಿ. ಒಳ್ಳೆ ಕಾರ್ ಮೇಲೆ ಒಂದು ಒಳ್ಳೆ ಕೋಟ್ ಹಾಕೋರೆ ನೋಡಿ, ಎಷ್ಟು ಮೀನಿಂಗ್ಫುಲ್ ಆಗಿದೆ ಗೊತ್ತಾ. ಇವತ್ತಿನ ಮೋಟಿವೇಶನ್ ಇದೆ, ಸ್ಯಾಟಿಸ್ಫೈ ಯುವರ್ ಸೋಲ್ ನಾಟ್ ದ ಸೊಸೈಟಿ. ಓದಿದ್ರಾ? ಸ್ಯಾಟಿಸ್ಫೈ ಯುವರ್ ಸೋಲ್ ನಾಟ್ ದ ಸೊಸೈಟಿ. ಎಷ್ಟು ಕ್ರೇಜಿ ಆಗಿದೆ ನೋಡಿ. ಅಣ್ಣ ಸಕ್ಕತ್ತಾಗಿ ಹಾಕ್ಸಿದ್ಯಾ ಹಿಂದೆ ಗೈಸ್. ನಮ್ಮ ಅರ್ಧ ಜೀವನ ಅವ್ರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೆ ಅನ್ನೋದ್ರಲ್ಲೇ ಕಳೆದೋಗ್ತಾ ಇದೆ. ನಮಗೋಸ್ಕರ ಬದುಕೋದು ಯಾವಾಗ, ಸಮಾಜಕ್ಕೋಸ್ಕರನೇ ಬದುಕೊಂಡಿದ್ರೆ ನಮ್ಮ ಸಂತೋಷ ಯಾವಾಗ ನೋಡ್ಕೊಳ್ಳೋದು. ಎಕ್ಸಾಂಪಲ್ ನಾನೇ, ಲೈವ್ ಎಕ್ಸಾಂಪಲ್ ತೊಗೊಳ್ಳಿ. ಸೊ ಆವಾಗ ಜಮಾನ್ದಲ್ಲಿ ನಾನು ಅಮ್ರಿಗೇನೆ ರನ್ ಅಂತ, ಇಲ್ಲಾಂದರೆ ದಮ್ಮಿತೋ ಪಸೀತೋ ಅಂತೆಲ್ಲ ರೀಲ್ಸ್ ಮಾಡಿದರೆ ಇವತ್ತು ಡಿಯೋಲ್ ಓಡಾಡ್ತಾ ಇರಲಿಲ್ಲ, ರೇಂಜ್ ರೋವರಲ್ಲಿ ಓಡಾಡ್ತಾ ಇದ್ದೆ. ಸೊ ನಾನು ಯಾವಾಗ ರಿಯಾಲಿಟಿ ನಂಗೆ ಅರ್ಥ ಆಯಿತು, ನಮಗೋಸ್ಕರ ನಾವು ಬದುಕಬೇಕು, ಬೇರೆಯವ್ರಿಗೋಸ್ಕರ ಬದುಕಬಾರ್ದು ಅಂತ, ಆಮೇಲೆ ವ್ಲಾಗ್ಸ್ ಮಾಡೋಕ್ಕೆ ಶುರು ಮಾಡಿದೆ, ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಯಾರು ಏನಾದರೂ ಅಂದ್ಕೊಳ್ಳಿ, ಸ್ಟಾರ್ಟಿಂಗ್ ಅನ್ಕೊಂತಾರೆ, ಆಮೇಲೆ ಅವರೇ ನಮ್ಮ ಫ್ಯಾನ್ ಆಗಿ ಹೋಗ್ತಾರೆ. ಇದಂತೂ 100% ನಿಜ. ಸೊ ದಯವಿಟ್ಟು ಸಮಾಜಕ್ಕೋಸ್ಕರ ಬದುಕೋದನ್ನ ಬಿಟ್ಟು ನಿಮಗೋಸ್ಕರ ಬದುಕಿ, ನಿಮ್ಮ ಖುಷಿಗೋಸ್ಕರ ಬದುಕಿ. ಹಂಗಂತ ಏನೇನೋ ಮಾಡೋದಲ್ಲ, ಸಮಾಜಕ್ಕೆ ಏನು ಒಳ್ಳೇದಾಗುತ್ತೆ ಅದನ್ನು ನಿಮ್ಮ ಖುಷಿಗೋಸ್ಕರ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಇವತ್ತಿನ ಮೋಟಿವೇಶನ್ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಮಿಕ್ಕಿದ್ದು ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತ ಹೇಳಿ, ಅಳವಡಿಸ್ಕೊಳ್ಳೋದು ಅಷ್ಟೇ ಬಾಕಿ. ಸೊ ಬನ್ನಿ, ಇವತ್ತು ಡೆವಿಲ್ ಕ್ರೇಜ್ ಯಾವ ಥರ ಇದೆ ನೋಡ್ಕೊಂಬರೋಣ. ಛೋಟಾ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕರು ನೋಡಿ, ಅವರು ಟಿಕೆಟ್ ತೊಗೊಂಡು ಫಿಲಮ್ಗೆ ಹೋಗ್ತಾರೆ. ಎಷ್ಟನೇ ಕ್ಲಾಸ್ ನೀನು? ಕ್ರೇಜಿ ಬಿಡು ನೀನು. ಸ್ಕೂಲ್ಗೆ ಹೋಗಿಲ್ವಾ ನೀನು ಇವತ್ತು? ಏಕೆ? ವಾ ನೋಡಿದ್ರೆ ಫಸ್ಟ್ ಮೂವಿ ನೋಡಿ ನೀನು, ಗಜ. ಏನಂತ ಹೇಳಿದೆ ಸ್ಕೂಲ್ಗೆ ಹೋಗಿಲ್ಲ, ರಜಾ ಹಾಕಿರೋದು? ಡೆವಿಲ್ ಮೂವಿಗೆ ಹೋಗ್ತೀನಿ ಅಂತ. ನಿಮ್ಮ ಮನೇಲಿ ಏನು ಹೇಳಿಲ್ವಾ? ಹೋಗ್ಬಿಡೋದು. ನಮ್ಮ ಮನೇಲಿ ಆಗಿದ್ರೆ ತಿಕ್ಕದ ಮೇಲೆ ಹೊಡೆದು ಕಳ್ಸೋರು, ಮುಚ್ಕೊಂಡು ಫಿಲಮ್ಗೆ ಹೋಗ್ತಾನಂತೆ, ಸ್ಕೂಲ್ಗೆ ಹೋಗೋದು ಬಿಟ್ಟು ಅಂತ. ನಮ್ಗೆ ಅವಾಗೆಲ್ಲ ಸಪೋರ್ಟ್ ಇರಲಿಲ್ಲ ಗೈಸ್. ಇತ್ತೀಚೆಗೆ ಪೇರೆಂಟ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಆ ಥರ ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತು ಎಲೆಕ್ಷನ್ ನಿಂತಿರಬೇಕೇನೋ ಮೋಸ್ಟ್ಲಿ ನಾನು. ಕ್ರೇಜಿ ಗೈಸ್, ಲಿಟ್ರಲಿ ಯಾವ ಥರ ಕ್ರೇಜ್ ಇದೆ ಇಲ್ಲಿ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ. ದೇವ್ರಿಗೆ ಇವರೆಲ್ಲ ಕೂರಿಸ್ಬಿಟ್ಟವ್ರೆ. ಬನ್ನಿ ಹೋಗಿ ತಾಯಿ ದರ್ಶನ ಮಾಡ್ಕೊಂಬರೋಣ ಗೈಸ್. ನೋಡಿ ಹೆಂಗೆ ಕೂರಿಸಿದ್ದಾರೆ ಅಷ್ಟಲ್ಲ. ನೋಡ್ರಪ್ಪ, ನೋಡಿ ಗೈಸ್. no. ಹೇಗೆಲ್ಲ ಇರುತ್ತೆ ನೋಡಿ ಕ್ರೇಜು. ಯಪ್ಪ ಗೈಸ್, ಇದೆಲ್ಲ ಫುಲ್ ಥೈಲ್ಯಾಂಡಾಗಿ ಶೂಟಿಂಗ್ ಆಗಿರೋದು ನೋಡಿ. ಬಾಯಿ ಬಿಟ್ಕೊಂಡು ನೋಡ್ತಾವನೆ. ಏಯ್ ಓಫರ್.
ನಮ್ಮವ್ರು ನೋಡಿ ಒಂದ್ ಕೊಟ್ರೆ ಇನ್ನೊಂದು ತಗೊಂತಾರೆ. ಆದ್ರೂ ಏನೇ ಹೇಳಿ ಗೈಸ್, ನಿಜವಾಗ್ಲು ಈ ವ್ಯಕ್ತಿಗಿರೋ ಕ್ರೇಜೇ ಬೇರೆ. ಜನ ಏನು ಯಾಕೆ ಹಿಂಗೆ ಹುಚ್ಚು ಥರ ಆಡ್ತಾರೆ ಅಂತ ನನಗೆ ಇನ್ನೂ ಅರ್ಥ ಆಯ್ತಲ್ಲ. ಬಟ್ ಒಂದಂತೂ ಅರ್ಥ ಆಯಿತು, ಈ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಐತೆ ಗೈಸ್. ಅನ್ನದಾನ ಮಾಡ್ತಾವ್ರೆ, ಎಲ್ಲ ಹೆಂಗೆ ನಾಷ್ಟ ಮಾಡ್ತಾವ್ರೆ. ಇಲ್ಲಿ ಅದನ್ನೂ ಇಸ್ಕೊಂಬಿಡೋಣ. ಅಂತೂ ಇಂತೂ ಪ್ಲೇಟ್ ಸಿಕ್ತು, ಇವಾಗ ಮ್ಯಾಟಿಗೆ ನಾಷ್ಟ ಹಾಕ್ಸ್ಕೊಳೋಣ. ನೋಡಿ ಗೈಸ್, ಹಾಕ್ಸ್ಕೊಂಡು ಅಯ್ಯೋ 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 ಡಿ-ಬಾಸ್ ಪ್ರಸಾದ. ಕುತ್ಕೊಂಡು 5 ಸ್ಟಾರ್ ಹೋಟ್ಲಲ್ಲೂ ಊಟ ಮಾಡಬೇಕು, ಇಲ್ಲೂ ತಿನ್ನಬೇಕು. ಹಿಂಗೆ ಹಾಲಿನ ಅಭಿಷೇಕ ಎಲ್ಲ ಮಾಡಿದ್ರಪ್ಪ ಗೈಸ್. ಏನೋ ಸಕ್ಕದಾಗಿ ಹೇಳಿದ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಬಿಟ್ಟು, ಬ್ರೋ ನೀವಂತೂ ಬ್ಲಾಗಲ್ಲಿ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ದೀರಾ, ಇಲ್ಲಿ ರಿಯಲ್ ಆಗಿ ನೋಡಿ ಸೈಕ್ ಆಗ್ಬಿಟ್ಟು ಹೇಳಿದ್ರೆ. ಲಿಟ್ರಲಿ ಯಾವ ತರ ಕಾಣಿಸ್ತೀರಾ ಅಂತಂದ್ರೆ ನನ್ ಶಾಕ್. 1-2 ಬ್ರೋ ಏನ್ ಗೊತ್ತಾ ಪ್ರಾಬ್ಲಮ್, ನಾನು ಹಿಂಗ್ ಹಿಡ್ದಿರ್ತೀನಿ, ಹಿಂಗ್ ಹಿಡ್ದಿರಲ್ಲ, ಹೊಟ್ಟೆ ತೋರಿಸ್ಬಿಟ್ರೆ ಎಲ್ಲರಿಗೂ ಸೈಕ್ ಆಗ್ಬಿಡ್ತಾರೆ. ಮೇಲೆ ಮುಖ ತೋರಿಸ್ತಾ ಇರ್ತೀನಲ್ಲ, ಅದಕ್ಕೆ ಹಂಗೆ ಕಾಣಿಸ್ತೀನಿ ಅಷ್ಟೇ. ಗೈಸ್, ಮೂವಿ ಎಲ್ಲ ಮುಗಿಸ್ಕೊಂಡು, ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು, ನಮ್ಮ ಮಾಡಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ. ನಾನು ಹೆಲ್ಮೆಟ್ ಆಚೆ ಇಟ್ಟಿದ್ದೀನಿ, ಹೊರಗಡೆ ಇಟ್ಬಿಟ್ಟವನೆ. ಓಕೆ ಗೈಸ್, ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಇವಾಗ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಇರ್ಬೋದು ಅಂತ ಗೆಸ್ಟ್ ಮಾಡ್ತೀರಿ, ನೀವೆಲ್ಲ ಯೂಶಲಿ ನೋಡಿರ್ತೀರಾ ಟಿವಿಯಲ್ಲಿ. ಸೊ ಬರ್ತಾ ಇದ್ದಾರೆ, ಬನ್ನಿ ಹೋಗಿ ಕರ್ಕೊಂಬರೋಣ. ನಮ್ ಟು ಬಡವ್ರ ಮನೆ, ಮುಂದೆ ಮಾತ್ರ ನೋಡ್ಬೇಡಿ. ಅಯ್ಯೋ 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 ಲೋ ಸಾಕ್ ಬರಲ್ಲ. ಇದು ನಮ್ಮ ಸಿಟ್ಔಟ್ ಏರಿಯಾ. ಯೂಶಲಿ ಕಾಫಿ, ಹೈ ಟೀ ಇಲ್ಲ ಎಡಿಟಿಂಗು ಅಂದರೆ ಕಾಫಿ ಡೇಟ್ ಸಿಕ್ಕಿದ್ರೆ. ಇದು ಗೆಸ್ಟ್ ರೂಮು, ನಮ್ಮ ಫ್ರೆಂಡ್ಸ್ ಬಂದರೆ ಇರೋಕ್ಕೆ ಅಂತ. ಇದು ಈ ರೂಮು, ಅದು ಬಿಟ್ರೆ ಇದು ಎಡಿಟಿಂಗ್ ಸಿಸ್ಟಮು. 3 ದಿಂಬು ಹಂಗೆ 3 ಜನಕ್ಕೆ ಆಗಲಿ ಅಂತ, ಕಿಂಗ್ ಸೈಜ್ ಬೆಡ್ ಅಲ್ವಾ. ಅದು ನಮಗೆ ಸುಮ್ಮನೆ ಆ ಕಡೆಯಿಂದ ನೋಡೋಕೆ ಚೆನ್ನಾಗಿರಲಿ ಅಂತ. ಚೆನ್ನಾಗಿದೆಯಾ? ಅದು ಇದು ಏನಂತ ಹೇಳಿದ್ರೆ ಡಕ್ ಟೇಪ್ ಹಾಕ್ಬಿಟ್ಟು ಫುಲ್ಲು ಅದ್ರ ಹಿಂದೆ ಎಲ್ಲ ನಮ್ಮ ಹೆಸರುಗಳೈತೆ. ಆಮೇಲೆ ಅದ್ರ ಮೇಲೆ ಪೇಂಟ್ ಹೊಡೆದು ಆಮೇಲೆ ಡಕ್ ಟೇಪ್ ಕಿತ್ತಿರೋದು. ಬೆಳಗ್ಗೆ ಹೋಗಿದ ತಕ್ಷಣ ಯಾವುದು ಏನು ಕ್ಲೀನ್ ಮಾಡಿಲ್ಲ, ಇಲ್ಲಾಂದ್ರೆ ಪೂಜೆ ಮಾಡ್ತಿದ್ವಿ. ಇವತ್ತು ಗುರುವಾರ ಬೇರೆ, ಪೂಜೆ ಮಾಡಿಲ್ಲ ಇವತ್ತು. ಹಾಂ, ಓ ಕ್ರೇಜಿ ಐತೆ, ಓ ನೆಕ್ಸ್ಟ್ ಲೆವೆಲ್ ಪಕ್ಕ. ಏಯ್ ಎಲ್ಲ ರಿವೀಲ್ ಮಾಡ್ಬೇಡ್ವೋ, ಯಾಕೋ ನೀನು. 100% ಹೋಗಿ ಚೆನ್ನಾಗೈತೆ. ಅದು ರಿಯಲ್ಲು, ಆ ಪ್ಲಾಂಟ್ ರಿಯಲ್ಲು, ಇದೆಲ್ಲ ಆರ್ಟಿಫಿಷಿಯಲ್. ಹಾಂ, ಫಿಶ್ ಟ್ಯಾಂಕು ನಮ್ಮ ಕಿಚನ್. ಇದು ಮನೆನೇ, ಬ್ಯಾಚುಲರ್ ಎಲ್ಲ, ಯಾರು ಹೆಣ್ಸಿಗೆ ಹೆಣ್ಣು ಕೊಟ್ಟಿಲ್ಲ ಅಷ್ಟೇ. ಇಲ್ಲಾಂದ್ರೆ ಹೆಣ್ಣು ಕೊಟ್ರೆ ಫ್ಯಾಮಿಲಿ ಮನೆ A to Z ಎಲ್ಲ ಐತೆ. ಬೇಡ ಬೇಡ, ಎಣ್ಣ ಕೊಡಿಸ್ಬಿಡ್ಲಿ, ಹೆಣ್ಣು ಸವಾಸ ಮಾತ್ರ ಬೇಡ. ಅದು ಬಾಲ್ಕನಿ. ಇದು ನಮ್ಮ ಇಷ್ಟು ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಫಸ್ಟ್ ಟೈಮ್ ಕೂಡ ನಾನು ಬ್ಯಾಚುಲರ್ ಮನೆ ಹಿಂಗ್ ನೋಡ್ತೀನಿ. ವಾ, ನಾನು ಇದೇ ಗಲೀಜು ಅಂತ ಇದ್ದೀನಿ, ಬೆಳಗ್ಗೆ ಕ್ಲೀನೇ ಮಾಡಿಲ್ಲ ನಾನು. ಇಷ್ಟೆಲ್ಲ ಅಡುಗೆ ಸಹ ಬಂದಿದ್ಯಲ್ಲೋ. ಫುಲ್ ಏನು ಬೇಕಾದ್ರೂ ಮಾಡ್ತೀವಿ, ನೀವು ಇಂಥದ್ದು ಬೇಕು ಅಂತೇಳಿ ಅಂಥದ್ದು ನಾವು ಮಾಡ್ಕೊಡ್ತೀವಿ. ಸೀರಿಯಸ್ ಆಗ? ಅದು ರೈಸು, ಇದು ದಾಲು. ನೀನೇ ಮಾಡಿರೋದ? ಜಸ್ಟ್ ಮಾಡಿ ಕೈ ತೊಳ್ಕೊಂಡಿರೋದು. ನಿಮ್ಗೆ ಏನು ಮಾಡ್ಬೇಕು ಹೇಳಿ, ನಾನು ಮಾಡ್ಕೊಡ್ತೀನಿ ಇವಾಗ. ಯು ನೇಮ್ ಇಟ್, ಅಲ್ಲಿ ಗೆಟ್ ಇಟ್ ಡನ್. ಹಾಂ, ಇದು ವಾಶ್ರೂಮು, ಇದು ನನ್ನ ರೂಮು. ಸ್ವಲ್ಪ ಗಲೀಜ್ ಐತೆ, ಯಾಕಂದ್ರೆ ಬೆಳಗ್ಗೆ ಹಂಗೆ ಹೋಗ್ಬಿಟ್ಟಿದ್ದೆ, ಬೆಡ್ಶೀಟ್ ಗಿಡ್ಶೀಟ್ ಏನೂ ಮರ್ಚಿಲ್ಲ. ನೆನ್ನೆ ಗ್ರೀನ್ ಟೀ ಕುಡ್ದಿರೋದಲ್ಲ ಅಲ್ಲೇ ಐತೆ, ಹಂಗೇನೆ ಏನು ಎತ್ತಿಟ್ಟಿಲ್ಲ. ಈ ರೂಮ್ ಮಾತ್ರ. ಅದು ವೈಫೈ ರೌಟರ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ವಾಶ್ರೂಮು. ಇನ್ನೂ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ರಿವೀಲ್ ಮಾಡಿಲ್ಲ, ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ. ಬನ್ನಿ, ನೀವೇ ನೋಡ್ಬೇಕು, ನೀವೇ ಓಪನ್ ಮಾಡಿ ನೋಡಿ. ನಾನು ಸೈಡ್. ಹಾಂ, ಆ್ಯಕ್ಚುಲಿ ಇಲ್ಲೊಂದು ಕಬೋರ್ಡ್ ಇಟ್ಟಿದೆ, ಓಪನ್ ಮಾಡಿ. ಅದು ವಾಕಿನ್ ವಾರ್ಡ್ರೋಬ್. ಏನಿಲ್ಲ. ಒಳ್ಳೆ ಐಡಿಯಾ ಗುರು ಇದು. ಅದು ಮೊನ್ನೆ ಫಿಟ್ ಮಾಡಿದ್ದಲ್ಲ, ಡ್ರಿಲ್ ಹೊಡೆದಿ ನಾನೇ, ಪೈಪ್ ತಗೊಂಡೆ. ಜಾಗ ಇಲ್ಲ, ಜಾಸ್ತಿ ಬಟ್ಟೆ ಐತೆ ಅಲ್ಲಿ. ವಾರ್ಡ್ರೋಬ್ ಫುಲ್ಲು, ಇದು ಫುಲ್ಲು. ನಮ್ಮನೆಯಲ್ಲೂ ಅಷ್ಟೇ ದೊಡ್ಡ ಮನೆ, ಆದ್ರೆ ಮನೆ ಪೂರ್ತಿ ಸಾಮಾನುಗಳಿದೆ. ವಿಸ್ಕಿ ಕೊಟ್ಟಿಂಗ್ ಮಾಡಿಸ್ಬಿಟ್ಟಾರಲ್ಲಪ್ಪ ನಿಂಗೆ.
ಗುಂಡ್ಕಿದ್ದ ಮೊನ್ನೆ ನಾನು ಥೈಲ್ಯಾಂಡ್ಗೆ ಹೋಗಿ ಬಂದ್ಮೇಲೆ ಬೀದಿ ನಾಯಿ ಆಗ್ಬಿಟ್ಟಿದ್ದ. ಥೈಲ್ಯಾಂಡ್ ಹೋಗಿ ಬಂದು ಎಲ್ಲರೂ ಬೀದಿನೇ. ಅಲ್ಲ ನಾನಲ್ಲ, ನಾಯಿ ಬಗ್ಗೆ ಹೇಳಿದ್ದು. ಅವ್ನು ಊರಲ್ಲಿ ಬಿಟ್ಬಿಟ್ಟಿದ್ವಿ. ಅವ್ನು ಕರ್ಕೊಂಡು ಹೋಗಿದ್ರೆ ಅಷ್ಟೇ. ಊರಲ್ಲಿ ಬಿಟ್ಟಿದ್ದೆ ರಾಮನಗರದಲ್ಲಿ. ಅಲ್ಲಿ ಇನ್ನೊಂದು ರಿಟ್ರೀವರ್ ಐತೆ, ಅದ್ರ ಜೊತೆ ಸೇರ್ಕೊಂಡು ಫುಲ್ ರೋಡ್ ರೋಮಿಯೋ. ಚೆನ್ನಾಗಿ ಮಾಡ್ಕೊಂಡಿದ್ದೀರಪ್ಪ, ವೆರಿ ಗುಡ್. ವೆರಿ ನೈಸ್ ಅಂಡ್ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಒಂದು ಫಿಟ್ ಮಾಡಿರೋದು ನಾವು. ಹಳೆ ಕಾಲದ್ದು ಲೈಟು ಬಲ್ಬ್ಗಳಿರುತ್ತಲ್ಲ, ಆಮೇಲೆ MCB ಬೋರ್ಡಿಂದ ಹಿಡಿದು ಪ್ರತಿಯೊಂದು ಲೈಟು ಬಲ್ಬು ಟ್ಯೂಬ್ಲೈಟು 4 ವರ್ಷ ಆಯಿತು. ಕಂಪ್ಲೀಟ್ ಸ್ಮಾರ್ಟ್ ಹೋಮ್. ಏನೇ ಆದರೂ ಲೈಟ್ಸಿಂದ ಹಿಡಿದು ಇದು ಎಲ್ಲ ಲೈಟ್ಸು. ಹಾಂ, ಸ್ಮಾರ್ಟ್ ಸೆಟಪ್ ಮಾಡಿ ಒಂಥರ ಕ್ರೇಜ್ ಜಾಸ್ತಿ ಇದು ಇಂಟೀರಿಯರ್. ಹಾಂ, ಕಸ ಗುಡಿಸಿ ಒರೆಸ್ಬಿಡುತ್ತೆ 9 ಗಂಟೆಗೆ ಬೆಳಗ್ಗೆ ಶಾರ್ಪು. ಸೊ 9 ಗಂಟೆಗೆ ಎದ್ದೋಳೋ ಅಷ್ಟರಲ್ಲಿ ಕಸ ಗುಡಿಸಿ ಒರೆಸಿರ್ತೈತೆ. ನಾವೆದ್ದು ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚೋದು ಅಷ್ಟೇ ಬಾಕಿ. ಗೈಸ್ ನೋಡಿ, ಹಲ್ವಾ ತಗೊಂಡು ಹೋಗ್ತಾ ಇದೀವಿ, ಹಲ್ವಾ ತಿನ್ನಿಸ್ತಾ ಇದೀವಿ. ಎಲ್ಲರಿಗೂ ಹಲ್ವಾ ತಿನ್ಸೋರ್ಗೆ ಹಲ್ವಾ ಕೊಡ್ತಾ ಇದೀವಿ. ತಗೊಳ್ಳಿ ಬ್ರೋ, ಹಲ್ವಾ ತಿನ್ಸೋ ಸ್ಟಾರ್ ಅವ್ರಿಗೆ ಹಲ್ವಾ ನಮ್ಮ ಕಡೆಯಿಂದ. ಹೋಮ್ ಮೇಡು. ನೀವುಗಳು ಮಾಡ್ರ? ಇಲ್ಲ, ನಮ್ಮ ಫ್ರೆಂಡ್ ಮನೇಲಿ ಮಾಡಿದ್ದು. ಈ ಹಲ್ವಾ ನಾವು ಮಾಡಿಲ್ಲ, ನಮ್ಮ ಫ್ರೆಂಡ್ ಮನೇಲಿ ಮಾಡಿದ್ದು. ಅದು ತಗೊಂಬರ್ತೀನಿ ನಾನೇ ಒಂದು ರೆಸಿಪಿ ಮಾಡ್ಕೊಂಡು ತೊಗೊಂಬರ್ತೀನಿ. ಸೂಪರ್ ಆಗಿರುತ್ತೆ ಅದಕ್ಕಿಂತ. ಗೈಸ್, ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗೆ ನಾನು ಫೇಮಸ್ ಆಗಿರೋ ಲಂಡನ್ ಸ್ಟ್ರಾಬೆರಿ ಚಾಕ್ಲೇಟ್ನ ಮಾಡ್ಕೊಡ್ತಾ ಇದ್ದೀನಿ. ಟೆನ್ಷನ್ ಗೈಸ್ ವ್ಲಾಗ್ ಮಾಡೋಕ್ಕಂದ್ರೆ ಫಸ್ಟ್ ಟೈಮ್ ಬಂದಿದ್ದಾರಲ್ಲ ನಮ್ಮ ಮನೆಗೆ ಗೆಸ್ಟು, ಅದಕ್ಕೋಸ್ಕರ ಸ್ವಲ್ಪ ನರ್ವಸ್ ನನಗೆ. ಆ್ಯಂಡ್ ಯೂಶ್ವಲಿ ನಾನು ಕ್ಯಾಮ್ರಾ ಮೇಂಟೈನ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಅಲ್ಲ. ಸೊ ತುಂಬ ದಿವಸದಿಂದ ಪರಿಚಯ ಇದ್ದರು, ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅದು ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ. ಬನ್ನಿ, ನೀಟಾಗಿ ಅತಿಥಿ ಸತ್ಕಾರ ಮಾಡಿಬಿಟ್ಟು ಖುಷಿ ಪಡ್ಸೋಣ ಅವ್ರಿಗೆ. ಸ್ಟ್ರಾಬೆರಿ ರೆಸಿಪಿ ರೆಡಿ ಕೊಡೋಣ. ಅದಕ್ಕಿಂತ ಇದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಕಾಪಿ ಮಾಡಿದ್ದು ಡೇಟಾ SSTಗೆ. ಅದು ಫೇಮಸ್ ಲಂಡನ್ ಚಾಕ್ಲೇಟ್ ಅಂತ, ಲಂಡನ್ ಸ್ಟ್ರಾಬೆರಿ ಚಾಕ್ಲೇಟ್ ಅಂತ ಇರ್ತಿತ್ತಲ್ಲ. ಇವಾಗ ಸ್ಟ್ರಾಬೆರಿ ಸೀಸನ್ ಅಲ್ವಾ, ಸೊ ಈ ಟೈಮಲ್ಲಿ ಲಂಡನಲ್ಲಿ ಫೇಮಸ್ ಇದು ಚಾಕ್ಲೇಟ್ ಡಿಪ್ ಮಾಡಿ ಇದು ಮಾಡ್ತಾರೆ. ಹಾಂ, ಇದ್ದೀನಿ, ಚೆನ್ನಾಗಿದೆ. ಇದು ಇವಾಗ ನೀವು ತಿಂತಾ ಇರೋದು ಅದು ಚೆನ್ನಾಗಿದೆ. ಅದು ಇನ್ನೂ ಸೂಪರ್ ಆಗಿದೆ. ಅದು ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ. ಸ್ಟ್ರಾಬೆರಿ ತುಂಬ ಚೆನ್ನಾಗಿದೆ. ನಾನು ಬೆಳೆದಿಲ್ಲ. ಗೈಸ್, ಮನೆಗೆ ಬಂದಿರೋ ಗೆಸ್ಟ್ಗಳನ್ನೆಲ್ಲ ಕಳಿಸಿ ಇವಾಗ ಏಟಿಂಗ್ಗೆ ಕೂತ್ಕೊಂಡಿದ್ದೀನಿ. ಇಲ್ಲಿಂದ ಮುಂದಕ್ಕೆ ಕೋಮಲ ಬರ್ಡೇಗೆ ಕೇಕ್ ಕಟ್ ಮಾಡಿಸಿದ್ವಲ್ಲ, ಆ ಫುಟೇಜಸ್ಗಳನ್ನ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಅದರಲ್ಲಿ ಇನ್ನೂ ಸ್ವಲ್ಪ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಫನ್ ಫುಟೇಜಸ್ಸು ಇದೆ. ಅದನ್ನು ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ ಗೈಸ್, ಅದನ್ನು ಸ್ವಲ್ಪ ಹಾಕಿರ್ತೀನಿ. ಇನ್ನು ಮಿಕ್ಕಿಂದ ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಟೈಮ್ ಸ್ಲಾಟ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮ್ಯಾಕ್ಸಿಮಮ್ ಡೆಡ್ ಟೈಮ್ ಲಿಮಿಟ್ ಇಸ್ 8 o'clock. 8 o'clock ಮೇಲೆ ಯಾವುದೇ ಕಾರಣಕ್ಕೂ ವ್ಲಾಗ್ ಹಾಕ್ಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಅದಕ್ಕೂ ಮುಂಚೆನೇ ಹಾಕಬೇಕಂತ. ಸೊ ಆ್ಯಕ್ಚುಲಿ 6 o'clock ಇಟ್ಕೊಂಡಿದ್ದೆ ಟಾರ್ಗೆಟು, ಹೋಗ್ತಾ 8 ಆಗ್ತಾ ಇದೆ. ಅದ್ರ ಮೇಲಂತೂ ಯಾವುದೇ ಕಾರಣಕ್ಕೂ ಹಾಕಲಿಲ್ಲ ಅಂದರೆ ಹಾಕದೇ ಇಲ್ಲ ವ್ಲಾಗ್ ಅವತ್ತೊಂದು ದಿವಸ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಆ ಫುಟೇಜಸ್ನ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ಕೈರೋ ಅಂತ ಒಂದು ಜಾಗ ನಾಗರಬಾವಿಲಿ. ಸೊ ಬನ್ನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ಎಲ್ಲರೂ ಇಲ್ಲೇ ಒಂದ್ಸರಿ ಸಭೆ ಸೇರಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಫನ್ ಕಾಲ ಎಳ್ದು ಎಲ್ಲ ಮಾಡಿ ನಮ್ಮ ಕೋಮಲನೇ ಇವತ್ತು ಟಾರ್ಗೆಟ್. ನಮ್ಮ ಕೈಗೆ ಸಿಗಾಕೊಂಡ್ರು ಬಿಡಿ, ಅವ್ರನ್ನ ಪಾಯಸ ಮಾಡಿ ಕಳಿಸ್ಬಿಟ್ಟಿದ್ದೀವಿ ಅವ್ರನ್ನೆಲ್ಲರೂ. ಟಾರ್ಗೆಟ್ ಕೋಮಲ ಪ್ಲೀಸ್ ಅಂತ ಅವ್ಳು ಹಿಂದೆಯಿಂದಾನೆ. ಸೊ ಬನ್ನಿ ಗೈಸ್ ಹೋಗೋಣ. ಅವಳದೇ ಬರ್ತಡೇ ಇವತ್ತಲ್ಲ, ಬರ್ತಡೇ ಆಗಿ 2 ತಿಂಗಳಾಗೈತೆ. ಏನಂತ ಮಚ್ಚ? ಅವಳ ಹೆಸರು ಫ್ರಮ್ ಮೀಶಾ ಅಂತ ಹೇಳಿರೋದು ಬೇಜಾರಿಲ್ಲ. ರಶ್ಮಿಕಾ ಮಂದಣ್ಣ ಫ್ರಮ್ ಮೀಶಾ ಅಂತ ಹೇಳಿರೋದು ನನಗೆ ಬೇಜಾರು. ಪೂಜೆ ಗಿಡ ಮಾಡ್ಸೋಣ. ಸಾಗರ್ ಹುಷಾರು, ಹೋಗಿ ಬಿಡು. ಕಿಟ್ಟಿ ಮಚ್ಚ ಹುಡುಗೆ ಅವಳು ಡಾಕ್ಟರ್ ಅಲ್ವಾ, MBBS ಫುಲ್ ಫಾರ್ಮ್ ಕೇಳಿದೆ, ಹೇಳಿಲ್ಲ ಮಚ್ಚ. ಟೈಮ್ ಕೊಟ್ಟಿದ್ದೀವಿ, ಹೇಳುವಾಗ ಫಾಸ್ಟ್ ಆಗಿ. ಸುಜಿತ್ ಹೇ ಕೋಮಲ್ ಎಲ್ಲಿ ಕೂತ್ಕೊಂತಾಳೆ ಅಂತ ನಾವು ಅಲ್ಲಿ ಕೂತ್ಕೊಂತೀವಿ. ವಾಪಸ್ ತಿರ್ಗೋ ಕಾರಲ್ಲಿ ಕೂತ್ಕೋಬೇಕು ಅಂತ ಮಾತ್ರ ಬಹಳ ಬುದ್ಧಿವಂತರು. ದಯವಿಟ್ಟು ಇಲ್ಲಿ ಕೂತ್ಕೋಬೇಕು ಹೇಳು. ಹುಡ್ಕೋ ಗೈಸ್, ಸುವಾಗ ಬಂದಿದ ತಕ್ಷಣ ಯಾವ ಸಾಂಗ್ ಹಾಕೋರು ನೋಡಿ, ಆಡ ಡ್ಯಾನ್ಸು. 99.9% ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದಾರೆ. ಅವ್ರ ಬರ್ತಡೇಗೆ ಇಲ್ಲಿಂದ ವಿಶ್ ಮಾಡ್ತಾ ಇರೋದು ವೈರ್ಲೆಸ್ ಆಗಿ. ಗೈಸ್, ಕೋಮಲ ಸುಮ್ಮನೆ ಬಂದು ತಗೊಳಕೊಂಬಿಟ್ಲು ನೋಡಿ. ಬಿಲ್ಲು 10,394 ರೂಪಾಯಿ. ಕೇಕ್ ಬೇರೆ ತರಿಸಿದ್ದೀವಿ, ಅಷ್ಟು ಖರ್ಚು ಮಾಡೋಳಲ್ಲ. ಕೇಕ್ ಮೇಲೆ ನೋಡಿ ಏನಂತ ಬರ್ಸಿದ್ದೀವಿ, ಹ್ಯಾಪಿ ಬರ್ಡೇ ಡಮ್ಮಿ ಡಾಕ್ಟರ್. ಮೋಸ ಅಲ್ಲ, ಫ್ಯಾಕ್ಟು. MBBSಗೆ ಏನು ಅಂತಾನೆ ಗೊತ್ತಿಲ್ಲ ನಿಂಗೆ. ಏನಂತ ಹೇಳು. MBBS ಅಂದ್ರೆ
ಮಾಸ್ಟರ್ ಆಫ್ ಅಂದ್ಲು ಫಸ್ಟ್, ಇವಾಗ ಬ್ಯಾಚುಲರ್ ಅಂತ. ಅವರೆಲ್ಲ ಡಾಕ್ಟ್ರು. ಅದೇ ಇರೋದು. ಅದಕ್ಕೆ ತಾನು ಹಾಕ್ಸಿರೋರು ಡಮ್ಮಿ ಡಾಕ್ಟರ್ ಅಂತ. ಅದಕ್ಕೆ ಗೂಗಲ್ ಮಾಡು ನೀನು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಏ ಲೋಫರ್, ನೀನು ಯಾರಿಗೆ ಇಷ್ಟ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಆ ಟೇಬಲಲ್ಲೂ ಒಬ್ರು ಬರ್ತಡೇ ಮಾಡ್ಕೊಂತ ಈಗ. ಡೌ ಮಾಡ್ಬೇಡ ನೀನು. ಕಟ್ ಮಾಡು. ಮ್ಯಾಡಿ ತಂಗಿಗೆ ದೇವರೆಲ್ಲವೋ ಹ್ಯಾಪಿ ಬರ್ಡೇ. ಯಾರು ಹೇಳಿದ್ದು ನಿನಗೆ? ನಾನೇ ಬರ್ತಿರೋದು. ಫಸ್ಟ್ ಇವಳಿಗೆ ತಿನ್ಸ್ಬಿಡು, ಅವಳು ತಿನ್ಕೊಬಿಡು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವಳೆ. ಹಾ, ಈ ನನ್ನ ಮಕ್ಳಿಗೆ ಅವ್ರ ಮೇಲೆ ಕಣ್ಣು. ಸಾಗರ್ ಏನ್ ನೋಡ್ತಾ ಇದ್ಯಾ? ಅಷ್ಟೆಲ್ಲ ಬೇಡ, ಅಷ್ಟೆಲ್ಲ ಬೇಡ. ಕೋಮಲ ಒಂದು ಡಿಂಗ್ ಆಗಿರೋದು ಒಂದು ಫೋಟೋ ಐತೆ ನನ್ನ ಹತ್ರ. ವಿಡಿಯೋ ಇದೆ. 10 ರೂಪಾಯಿ ಸ್ಟಿಂಗು, ಕೋಮಲ ಡಿಂಗು. ಓ ಕರ್ದ, ಓ ಆಲ್ರೆಡಿ ತಿಂತವನೆ. ಮಗ ಅಲ್ಲ ನೀನು, ಏನ್ ಹೇಳ್ತಾಳ ನೋಡು. ಮಚ್ಚ, ಮಗ ಅಲ್ಲ ನೀನು. ಮಗನೇ ಅಲ್ಲ ನೀನು ಅಂತ ಅಂತ ಇದ್ದಾಳೆ ಮಚ್ಚ. ನಾನ್ ಹಂಗಂದಿದ್ದಲ್ಲ, ಇವಳು ಹಂಗಂದಿರೋದು. ಆಲ್ರೆಡಿ 1 ಮಂತ್ ಆಯ್ತು ನನ್ನ ಬರ್ಡೇ. ಆಗ್ಲಿ, 6 ತಿಂಗಳಾಗ್ಲಿ, 1 ವರ್ಷ ಆಗ್ಲಿ. ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ ಪಾರ್ಟಿ ಕೊಡ್ಸಾಗೆಲ್ಲ. 300 ರೂಪಾಯಿ ಕೇಕು, 10,000 ಬಿಲ್ಲು. ಆಯ್ತು, ನೋ ಪ್ರಾಬ್ಲಮ್. ಇಲ್ಲಿಂದ ಮುಂದೆ ಇರೋ ಫೂಟೇಜಸ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಗೈಸ್. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ಆ್ಯಂಡ್ ನಿನ್ನೆ ಹಾಕಿದ ಫಾರ್ಮ್ಗೆ ತುಂಬ ಜನ ರಿಜಿಸ್ಟರ್ ಆಗಿದ್ದೀರಾ. 200+ ರಿಜಿಸ್ಟ್ರೇಷನ್ ಆಗಿದೆ. ಅದ್ರಲ್ಲಿ ನೋಡ್ತೀನಿ ಏನು ಮಾಡೋದು ಅಂತ, ಸೆಲೆಕ್ಟ್ ಮಾಡೋದು ಹೆಂಗೆ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತ ಹೇಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಡಿ. ಕೇವಲ 5,000 ಚಿಲ್ಲರೆ ಅಷ್ಟೇ ಬಾಕಿ ಇರೋದು ನಮ್ಮ 100K ಜರ್ನಿಗೆ. ಆದಷ್ಟು ಬೇಗ 100K ರೀಚ್ ಆಗಲಿ ಅಂತ ಕೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.